ಸಾಹೇಬ್ರ ಜೊತೆ ದೆಹಲಿಗೆ ಹೋಗಿದ್ವಿ. ದೆಹಲಿಯಲ್ಲಿ ಈಗ ಸಾಹೇಬ್ರದ್ದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ, ಯಾವಾಗ ಗವರ್ನರ್ಗೆ ಹೋಗಿ ಮೀಟ್ ಮಾಡೋದು, ಭೇಟಿ ಆಗುತ್ತೆ, ಅದೆಲ್ಲ ಚರ್ಚೆಗಳು ಇವತ್ತಾಗಿತ್ತು. ಅದಕ್ಕೆ ಸಾಹೇಬ್ರ ಜೊತೆಗೆ ದೆಹಲಿಗೆ ಹೋಗಿ ದೆಹಲಿಯಿಂದ ಇವತ್ತು ಅವ್ರು ವಾಪಸ್ ಬಂದರೆ ನಾಳೆ ಶಾಸಕಾಂಗ ಸಭೆನ ಕೂಡ ಕರೆಯಲಾಗಿದೆ 4 ಗಂಟೆಗೆ. ಶಾಸಕಾಂಗ ಸಭೆಯಲ್ಲಿ ಸಾಹೇಬ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಅದಾದ ನಂತರ ಏನು ಪ್ರಕ್ರಿಯೆ ಇರುತ್ತೋ ಕ್ಯಾಬಿನೆಟ್ ಫಾರ್ಮೇಷನ್ ಎಲ್ಲ ನಡಿಬೇಕಾಗುತ್ತೆ. ಅದನ್ನು ಯಾವ ರೀತಿಯಲ್ಲಿ ಹಂತವಾಗೋ ಅಥವಾ ಒಂದೇ ಸಮಯದಲ್ಲ ಮಾಡ್ತಾರೆ, ಅದನ್ನು ತೊಗೊಂಡು ಮಾಡೋ ಪ್ರಕ್ರಿಯೆ ಶುರು ಆಗುತ್ತೆ. ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದೆಲ್ಲ ಸಂಪೂರ್ಣವಾಗಿ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ಅವರೆಲ್ಲ ಏನು ತೀರ್ಪು ಕೊಟ್ಟು ಏನು ಮಾಡ್ತಾರೋ ಅದನ್ನು ಪಕ್ಷ ಏನು ಜವಾಬ್ದಾರಿ ಕೊಡ್ತೋ ಆ ಪಕ್ಷನ ಜವಾಬ್ದಾರಿನ ಮಾಡೋಕ್ಕೆ ತಯಾರಾಗಿದ್ದೀನಿ. ಸಹಜವಾಗಿ ಈ ಬಾರಿ ಒಂದು ನೂತನವಾದಂಥ ರೂಪನ ಕೊಡಬೇಕು ಸಚಿವ ಸಂಪುಟಕ್ಕೆ ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಯುವಕರಿಗೆ ವಿಶೇಷವಾಗಿ ಅವಕಾಶ ಕೊಡಬೇಕು ಅಂತಿದೆ. ಆದರೆ ಅದೆಲ್ಲವಕ್ಕೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನು ತೀರ್ಪು ಕೊಡುತ್ತೆ, ಇವತ್ತೇನು ನಮ್ಮ ಭಾವಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ಅವ್ರು ಯಾರ್ಯಾರಿಗೆ ಅವಕಾಶ ಕೊಡ್ತಾರೋ ಅದಕ್ಕೆ ಯಾವ ಜವಾಬ್ದಾರಿ ಕೊಡ್ತಾರೋ ಮಾಡೋಕ್ಕೆ ತಯಾರಾಗಿದ್ದೀವಿ. ಹಳಬರಿಗೆ ಹೊಸಬರಿಗೆಲ್ಲ ಗೊತ್ತಿಲ್ಲ, ಬಟ್ ಏನು ಅವಕಾಶ ಆಗುತ್ತೋ ಆಗುತ್ತೆ. ಸಾಹೇಬ್ರ ಜೊತೆ ದೆಹಲಿಗೆ ಹೋಗಿದ್ವಿ. ದೆಹಲಿಯಲ್ಲಿ ಈಗ ಸಾಹೇಬ್ರದ್ದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ, ಯಾವಾಗ ಗವರ್ನರ್ಗೆ ಹೋಗಿ ಮೀಟ್ ಮಾಡೋದು, ಭೇಟಿ ಆಗುತ್ತೆ, ಅದೆಲ್ಲ ಚರ್ಚೆಗಳು ಇವತ್ತಾಗಿತ್ತು. ಅದಕ್ಕೆ ಸಾಹೇಬ್ರ ಜೊತೆಗೆ ದೆಹಲಿಗೆ ಹೋಗಿ ದೆಹಲಿಯಿಂದ ಇವತ್ತು ಅವ್ರು ವಾಪಸ್ ಬಂದರೆ ನಾಳೆ ಶಾಸಕಾಂಗ ಸಭೆನ ಕೂಡ ಕರೆಯಲಾಗಿದೆ 4 ಗಂಟೆಗೆ. ಶಾಸಕಾಂಗ ಸಭೆಯಲ್ಲಿ ಸಾಹೇಬ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಅದಾದ ನಂತರ ಏನು ಪ್ರಕ್ರಿಯೆ ಇರುತ್ತೋ ಕ್ಯಾಬಿನೆಟ್ ಫಾರ್ಮೇಷನ್ ಎಲ್ಲ ನಡಿಬೇಕಾಗುತ್ತೆ. ಅದನ್ನು ಯಾವ ರೀತಿಯಲ್ಲಿ ಹಂತವಾಗೋ ಅಥವಾ ಒಂದೇ ಸಮಯದಲ್ಲ ಮಾಡ್ತಾರೆ, ಅದನ್ನು ತೊಗೊಂಡು ಮಾಡೋ ಪ್ರಕ್ರಿಯೆ ಶುರು ಆಗುತ್ತೆ. ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದೆಲ್ಲ ಸಂಪೂರ್ಣವಾಗಿ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ಅವರೆಲ್ಲ ಏನು ತೀರ್ಪು ಕೊಟ್ಟು ಏನು ಮಾಡ್ತಾರೋ ಅದನ್ನು ಪಕ್ಷ ಏನು ಜವಾಬ್ದಾರಿ ಕೊಡ್ತೋ ಆ ಪಕ್ಷನ ಜವಾಬ್ದಾರಿನ ಮಾಡೋಕ್ಕೆ ತಯಾರಾಗಿದ್ದೀನಿ. ಸಹಜವಾಗಿ ಈ ಬಾರಿ ಒಂದು ನೂತನವಾದಂಥ ರೂಪನ ಕೊಡಬೇಕು ಸಚಿವ ಸಂಪುಟಕ್ಕೆ ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಯುವಕರಿಗೆ ವಿಶೇಷವಾಗಿ ಅವಕಾಶ ಕೊಡಬೇಕು ಅಂತಿದೆ. ಆದರೆ ಅದೆಲ್ಲವಕ್ಕೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನು ತೀರ್ಪು ಕೊಡುತ್ತೆ, ಇವತ್ತೇನು ನಮ್ಮ ಭಾವಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ಅವ್ರು ಯಾರ್ಯಾರಿಗೆ ಅವಕಾಶ ಕೊಡ್ತಾರೋ ಅದಕ್ಕೆ ಯಾವ ಜವಾಬ್ದಾರಿ ಕೊಡ್ತಾರೋ ಮಾಡೋಕ್ಕೆ ತಯಾರಾಗಿದ್ದೀವಿ. ಹಳಬರಿಗೆ ಹೊಸಬರಿಗೆಲ್ಲ ಗೊತ್ತಿಲ್ಲ, ಬಟ್ ಏನು ಅವಕಾಶ ಆಗುತ್ತೋ ಆಗುತ್ತೆ.